उपासितं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं. ಅವನು ಈ ಅಧ್ಯಾಯದಲ್ಲಿ ಏನೆಲ್ಲ ಹೇಳ್ತಿದ್ದಾನೆ ಅಂತ ನೋಡೋದಾದರೆ, ಕರ್ಮ ಸನ್ಯಾಸ ಯೋಗದಲ್ಲಿ ನಮಗೆ ಯಾವ ರೀತಿ ನಾವು ಕರ್ಮವನ್ನೂ ಮಾಡುತ್ತಾ ಸನ್ಯಾಸಿಗಳ ಹಾಗೆ ಹೇಗೆ ಜೀವನ ಮಾಡ್ಬೋದು ಅಂತ ನಮಗೆ ಕೃಷ್ಣ ಹೆಜ್ಜೆ ಹೆಜ್ಜೆಗೆ ಹೇಳ್ಕೊಡ್ತಾ ಬರ್ತಿದ್ದಾನೆ. ಹಾಗೆಯೇ ನಾವೀಗ ಆಲ್ರೆಡಿ 3 ಶ್ಲೋಕದಲ್ಲಿ ತಿಳ್ಕೊಂಡ್ವಿ. ಅಂದರೆ ಅರ್ಜುನನ ಮೊದಲನೇ ಪ್ರಶ್ನೆ ಬಂದು, ನಾನು ಕರ್ಮಯೋಗ ಮಾಡಬೇಕಾ ಅಥವಾ ಜ್ಞಾನವನ್ನು ಪಡಿಬೇಕಾ ಅಥವಾ ಸನ್ಯಾಸತ್ವವನ್ನು ತಗೋಬೇಕಾ ಹೇಳು ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಸುದೀರ್ಘವಾದ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆಯೇ ಈ 4ನೇ ಶ್ಲೋಕಕ್ಕೆ ಬಂದಾಗ 4ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಸಾಂಖ್ಯ ಅಂದರೆ ಒಂದು ರೀತಿಯಾದಂತಹ ಜ್ಞಾನ ಅಥವಾ ಭೌತಿಕ ಈ ಪ್ರಪಂಚವನ್ನು ಬಿಟ್ಟು ಆಧ್ಯಾತ್ಮಿಕವಾದ ಜ್ಞಾನ ಅಂತಲೂ ಸಹ ಕೆಲವೊಂದು ಕಡೆ ಉಲ್ಲೇಖವನ್ನು ಕೊಡ್ತಾ ಇದ್ದಾರೆ. ಯೋಗವು ಅಂದರೆ ಭಕ್ತಿ ಸೇವೆಯಲ್ಲಿ ಕಾರ್ಯಗಳು, ಪೃಥಗ್ ವಿಭಿನ್ನವು ಎಂದು, ಬಾಲ ಅಂದರೆ ಬಾಲಕನೇ ಅಥವಾ ಮಂದ ಬುದ್ಧಿಯವನೇ ಅನ್ನೋ ಅರ್ಥವನ್ನು ಕೊಡ್ತಾ ಹೋಗುತ್ತದೆ. ಪ್ರವಂತತಿ ಅಂದರೆ ಹೇಳುತ್ತಾರೆ, ನ ಎಂದಿಗೂ ಇಲ್ಲ, ಪಂಡಿತರು, ಏಕಂ ಒಂದರಲ್ಲಿ, ಅಪಿ ಕೂಡ, ಅಸ್ಮಿತಃ ಸ್ಥಿತರಾಗಿ, ಸಾಮ್ಯಕ್ ಅಂದರೆ ಪೂರ್ತಿಯಾಗಿ, ಉಭಯೋ ಅಂದರೆ ಎರಡರ, ವಿಂದತೆ ಅನುಭವಿಸುತ್ತಾರೆ, ಫಲವನ್ನು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾನಪ್ಪ ಕೃಷ್ಣ ಅಂತ ನಾವೇನಾದರೂ ನೋಡೋದಾದರೆ, ಮೊದಲಿಗೆ ಹೇಳ್ತಾ ಇದ್ದಾನೆ ಸಾಂಖ್ಯ ಯೋಗವು. ಅಂದರೆ ಸಾಂಖ್ಯ ಅಂದರೆ ಇಲ್ಲಿ ಜ್ಞಾನ ಅನ್ನುವ ಅರ್ಥ ಬರ್ತಾ ಹೋಗುತ್ತೆ. ಸಾಂಖ್ಯ ಅಂದರೆ 2 ಅರ್ಥ ಬರುತ್ತೆ, ಒಂದು ಯುದ್ಧ ಅಂತಲೂ ಬರುತ್ತೆ, ಇನ್ನೊಂದು ಜ್ಞಾನ ಅಂತ ಬರುತ್ತೆ. ಆದರೆ ಈ ಶ್ಲೋಕದಲ್ಲಿ ಅವರು ಜ್ಞಾನ ಅನ್ನುವ ಅರ್ಥವನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡೂ ಸಹ ಬೇರೆ ಬೇರೆ ಅಂತ ಹೇಳುವಂತಹ ಸಾಕಷ್ಟು ಜನರಿದ್ದಾರೆ. ಬಾಲಹ ಅಂದರೆ ತಿಳಿಯದವರು. ಅಂದರೆ ಇಲ್ಲಿ ನಾವೇನು ಅಂದ್ಕೊಂಡ್ಬಿಡ್ತೀವಿ, ನಾನು ಜ್ಞಾನವನ್ನು ಪಡೆಯೋರೇ ಬೇರೆ ಅಥವಾ ಕರ್ಮಯೋಗವನ್ನು ಮಾಡೋರೇ ಬೇರೆ ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ ತಿಳಿಯದೇ ಇದ್ದವರು ಆ ರೀತಿ ಹೇಳ್ತಾರೆ ಅರ್ಜುನ. ಎರಡೂ ಬೇರೆ ಬೇರೆ. ಅಂದರೆ ಇಲ್ಲಿ ಯಾಕೆ ಕೃಷ್ಣ ಹೇಳ್ತಾ ಇದ್ದಾನೆ ಈ ಮಾತನ್ನು ಅಂತ ಅಂದರೆ, ಅವನಿಗೆ ಡೌಟ್ ಇರುತ್ತಲ್ಲ, ನಾನೀಗ ಯುದ್ಧ ಮಾಡಬೇಕಾ ಅಥವಾ ನಾನು ಸನ್ಯಾಸತ್ವವನ್ನು ತಗೋಬೇಕಾ, ಅಂದರೆ ಕೇವಲ ಜ್ಞಾನ ಮಾರ್ಗನೇ ಹೆಚ್ಚ ಅಂತ ಅನ್ನೋದಕ್ಕೆ ಇಲ್ಲಿ ಕೃಷ್ಣನೇ ಉತ್ತರ ಕೊಡ್ತಾ ಇದ್ದಾನೆ. ಜ್ಞಾನಯೋಗ ಮತ್ತು ಕರ್ಮಯೋಗ ಎರಡೂ ಸಹ ಬೇರೆ ಬೇರೆ ಅಂತ. ಬಾಲಾಹ ಅಂದರೆ ಬಾಲಕರು. ನಾವೇನು ಅನ್ಕೊತೀವಿ, ಬಾಲಕರು ಅಂದರೆ ಮದುವೆ ಆಗೋವರೆಗೂ ಅವ್ರು ಬಾಲಕರೇ ಅಂದ್ಕೊಂಡ್ಬಿಡ್ತೀವಿ. 5 ವರ್ಷದ ಒಳಗಿನವರು, ಪುಟ್ಟ ಮಕ್ಕಳು, ಅವ್ರಿಗೆ ಬುದ್ಧಿ ಇರೋದಿಲ್ವಲ್ಲ, ಅವರು ಬಾಲಕರು. ಅವ್ರು ಹೇಳೋ ಮಾತಿಗೆ ಎಲ್ಲಾದರೂ ಬೆಲೆ ಇರುತ್ತಾ ಅಥವಾ ಏನಾದರೂ ಅರ್ಥ ಇರುತ್ತಾ? ಖಂಡಿತವಾಗ್ಲೂ ಇರೋದಿಲ್ಲ ಅಲ್ವಾ? ಹಾಗೆಯೇ ಇಲ್ಲಿ ಎರಡೂ ಬೇರೆ ಬೇರೆ ಅಂತ ಅನ್ನೋರು ಯಾರಪ್ಪ ಅಂದರೆ ತಿಳಿಯದೇ ಇದ್ದವರು. ಯಾರಿಗೆ ಜ್ಞಾನನೇ ಇಲ್ಲ ಅವರು ಎರಡು ಬೇರೆ ಬೇರೆ ಅಂತ ಹೇಳ್ತಾರೆ. ಸರಿಯಾಗಿ ತಿಳಿಯದೆ ಅವರು ಹೇಳ್ತಾರೆ. ಅದು ಹೇಗೆ ಹೇಳ್ತಾರಪ್ಪ ಅಂದರೆ ಅವರಿಗೆ ತೋಚಿದ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅವರು ಯಾವುದೇ ರೀತಿಯಾದಂತಹ ಅಧ್ಯಯನವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಮಾಡಿರೋದಿಲ್ಲ. ಅವ್ರಿಗೆ ಏನೇನು ಅವ್ರ ಮನಸ್ಸಿಗೆ ಬರುತ್ತೋ ಎಲ್ಲ ಅವ್ರ ಮನಸ್ಸಿಗೆ ಬಂದಂಗೆ ಹೇಳ್ಕೊಂಡು ಹೋಗ್ತಾರೆ. ಹಾಗಿದ್ರೆ ನಿನಗೆ ಇನ್ನೂ ಮತ್ತೆ ಡೌಟ್ ಬರ್ಬೋದು, ಹಿಂದಿನ ಶ್ಲೋಕದಲ್ಲಿ ನಾನು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇದೆಲ್ಲವುದನ್ನು ಬಿಡಬೇಕು, ಯಾಕೆ ಅಂದರೆ ದೇವರ ಪ್ರೀತಿಗೆ ಅಂತ ನಾನು ಹೇಳಿದ್ದೆ. ಹಾಗಿದ್ರೆ ಅದೆಲ್ಲವುದು ಬಿಡೋದು ದೇವರ ಪ್ರೀತಿಗ, ಅಥವಾ ನಾನು ಇಲ್ಲಿ ಕರ್ಮಯೋಗ ಅಥವಾ ಜ್ಞಾನಯೋಗವನ್ನು ಪಡೆಯೋದು ದೇವರ ಪ್ರೀತಿಗ ಅಂತ ನಾವೇನಾದರೂ ನೋಡೋದಾದರೆ, ಕರ್ಮಯೋಗ ಮತ್ತು
ಎರಡೂ ಒಂದೇ. ಹಾಗೆಯೇ ನಾನಿಲ್ಲಿ ಮೇಲೆ ಏನು ಹೇಳಿದೆ, ದೇವರ ಪ್ರೀತಿಗಾಗಿ ಎಲ್ಲವನ್ನ ಬಿಡು ಅಂತ ಏನು ಮೇಲಿನ ಶ್ಲೋಕದಲ್ಲಿ ಹೇಳಿದೆ, ಅದೇ ಅರ್ಥವನ್ನು ನಾನು ಇಲ್ಲೂ ಸಹ ಹೇಳ್ತಾ ಇದ್ದೀನಿ. ಜ್ಞಾನಕ್ಕಾಗಿ ಎಲ್ಲವನ್ನ ಬಿಡು. ಬೋತ್ ಆರ್ ಸೇಮ್. ನೀನು ಕರ್ಮಯೋಗದಿಂದ ಬೇಕಾದರೂ ನೀನು ಭಗವಂತನನ್ನು ಸೇರಬಹುದು, ಜ್ಞಾನಯೋಗದಿಂದಲೂ ಸಹ ಭಗವಂತನನ್ನು ಸೇರಬಹುದು. ಉದಾಹರಣೆ, ನಾನು ಮೈಸೂರಲ್ಲಿದ್ದೀನಿ. ಮೈಸೂರಿಂದ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಳ್ಳೋಣ. ನಾನು ಕನಕಪುರದ ಮೇಲಾಸೂ ಹೋಗಬಹುದು, ಶ್ರೀರಂಗಪಟ್ಟಣ, ರಾಮನಗರ ಈ ಕಡೆಯಿಂದನೂ ಹೋಗಬಹುದು. ಎರಡೂ ಸಹ ಸರಿಯಾದ ಮಾರ್ಗನೇ. ಅಂದರೆ ನಾನು ಯಾವುದೇ ರೂಟಲ್ಲಿ ಹೋದರೂ ನಾನು ಹೋಗಿ ಸೇರೋದು ಬೆಂಗಳೂರನ್ನೇ. ಹಾಗೆಯೇ ನೀನು ಕರ್ಮಯೋಗದಿಂದನಾದರೂ ಹೋಗೋ ಅಥವಾ ಜ್ಞಾನಯೋಗದಿಂದನಾದರೂ ಹೋಗೋ, ನೀನು ಹೋಗಿ ಸೇರುವುದು ಭಗವಂತನನ್ನೇ ಅಂತ ಇಲ್ಲಿ ಭಗವಂತನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅದೇ ರೀತಿ ನಾವು ನನ್ನವರು ಅನ್ನುವ ಬಂಧವನ್ನು ಬಿಡದೆ ಜ್ಞಾನ ದೊರಕೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನ್ನವರು ಅನ್ನುವ ಬಂಧನ. ನಾನು, ನನ್ನ ಮನೆ, ನನ್ನ ಮಕ್ಕಳು, ನನಗೆ ಸೇರಿದ್ದು, ನನಗೆ ನಂದೇ ಇದೆಲ್ಲ ಅಂತ ನಾನು ಯಾವಾಗ ಬಂಧನಕ್ಕೆ ಒಳಗೆ ಹಾಕ್ತೀನಿ, ಆಗ ನಾನು ಜ್ಞಾನವನ್ನು ಪಡೆಯೋದಕ್ಕೆ ಎಂದಿಗೂ ಸಹ ಸಾಧ್ಯ ಇಲ್ಲ. ಒಬ್ಬ ವಿದ್ಯಾರ್ಥಿ, ನಾವು ಬೇರೆ ಸ್ಟೂಡೆಂಟ್ಸಿಗೆಲ್ಲ ಹೇಳ್ತೀವಿ, ಅಪ್ ಟು 10th ಅಥವಾ ಅಪ್ ಟು PUC ಇಲ್ಲ, ನೀವು ಓದಲೂಬೇಕು, ಅಥವಾ ನೀವು ಎಲ್ಲ ಫಂಕ್ಷನ್ಸ್ನೂ ಅಟೆಂಡ್ ಮಾಡಬೇಕಪ್ಪ, ಹಬ್ಬನೂ ಅಟೆಂಡ್ ಮಾಡಬೇಕಪ್ಪ, ಮನೆಗೆ ಬಂದವ್ರಿಗೆಲ್ಲ ಅಟೆಂಡ್ ಮಾಡಬೇಕಪ್ಪ, ಈ ರೀತಿ ಎರಡೂ ಬೇಕು ಅಂತ ನಾವು ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಆದರೆ ಒಂದು ಎಕ್ಸಾಮ್ ಇರುತ್ತೆ, ನಾಳೆ ಎಕ್ಸಾಮು, ಅದು ಯಾವ ಎಕ್ಸಾಮು, UPI ಎಕ್ಸಾಮು, ಯಾವುದೋ ಒಂದು ದೊಡ್ಡ ಎಕ್ಸಾಮ್ ಇದೆ ಅಂದಾಗ ಯಾರೋ ಮನೆಗೆ ಬಂದರೆ, ಬಾಪ ಮನೇಲಿ ಮಾತಾಡಿಸು, ನಮ್ಮ ಜೊತೆ ಊಟಕ್ಕೆ ಕೂತ್ಕೊತೀವ? ಇಲ್ಲ, ನಾವೇ ಹೇಳಿಬಿಡ್ತೀವಿ ಮನೆಯವರಿಗೆ, ಇಲ್ಲ ಪಾಪ ಅವನು ಎಕ್ಸಾಮ್ ತಯಾರಿನಲ್ಲಿದ್ದಾನೆ, ಹಾಗಾಗಿ ಅವನು ಓದಬೇಕು, ಇಲ್ಲಿ ಬರೋದಕ್ಕೆ ಆಗೋದಿಲ್ಲ ಅಂತ ನಾವೇ ಸ್ಪಷ್ಟವಾಗಿ ಹೇಳಿಬಿಡ್ತೀವಿ. ಹಾಗೆಯೇ ಇಲ್ಲಿ ಜ್ಞಾನ ಬೇಕು ಅಂದಾಗ ನಾನು, ನನ್ನವರು, ನನ್ನದು ಅನ್ನೋದನ್ನು ನಾವು ಬಿಡಲೇಬೇಕಾಗತ್ತೆ. ಯಾಕೆ ಬಿಡಬೇಕಾಗತ್ತೆ ನಾನು, ನನ್ನವರು ಅನ್ನೋದು ಅಂತ ನೋಡೋದಾದರೆ, ನನ್ನ ಹೃದಯದಲ್ಲಿ ಯಾವುದೇ ರೀತಿಯಾದಂತಹ ಜಾಗನೇ ಇಲ್ಲ ಅಂದರೆ ಅಲ್ಲಿ ನಾನು ಭಗವಂತನನ್ನು ಹೇಗೆ ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ? ಒಂದು ಈ ಪುಟ್ಟ ಹೃದಯದಲ್ಲಿ ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ನನ್ನದು ಎಲ್ಲವುದನ್ನು ನನ್ನದು ಅಂತ ನಾನು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿ ಪರಮಾತ್ಮನಿಗೆ ಜಾಗ ಎಲ್ಲಿದೆ ಅಲ್ವಾ? ಹಾಗಾಗಿ ನಾನು ಈ ಬಂಧನದಿಂದ ಬಿಡುಗಡೆ ಹೊಂದಿದಾಗ ಮಾತ್ರ ನಾನು ನನ್ನ ಹೃದಯದಲ್ಲಿ ಭಗವಂತನನ್ನು ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ. ಉದಾಹರಣೆ, ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನನ್ನ ಬಟ್ಟೆ ಇಟ್ಕೊಳ್ಳೋದಕ್ಕೆ ಮಾತ್ರ ಜಾಗ ಇದೆ, ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ನನ್ನ ಗಂಡನ ಬಟ್ಟೆನೂ ಇಟ್ಕೊಂಡ್ಬಿಡ್ತೀನಿ. ಬಟ್ಟೆ ಸೂಟ್ಕೇಸ್ ಫುಲ್ ಆಗೋಗ್ಬಿಟ್ಟಿದೆ. ಸೂಟ್ಕೇಸ್ ಫುಲ್ಲಾಗಿ ಅದನ್ನು ಬಾಗಿಲು ಹಾಕೋಕ್ಕಾಗ್ತಿಲ್ಲ. ಯಾರೋ ಮೇಲ್ಗಡೆ ಕೂತ್ಕೊಂಡು, ನಮ್ಮ ಇಂಡಿಯನ್ ಟೆಕ್ನಾಲಜಿ ಏನು ಮಾಡ್ತೀವಿ, ಸೂಟ್ಕೇಸ್ ಮೇಲೆ ಕೂತ್ಕೊಂಡು ಸೂಟ್ಕೇಸ್ನ ಲಾಕ್ ಹಾಕ್ಬಿಡ್ತೀವಿ, ಏಕೆಂದರೆ ಅದು ಓವರ್ ತುಂಬಿಟ್ಟಿರ್ತೀವಿ ಅಂತ. ಆದರೆ ಆ ಓವರ್ ತುಂಬಿರೋದಕ್ಕೆ ಇನ್ನೊಂದು ಸೀರೆ ಹಿಡ್ಸೋಕ್ಕಾಗುತ್ತಾ ಅಂದರೆ ಹಿಡ್ಸೋಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಹಾಗೆ ಈಗ ನನ್ನ ಲಗೇಜ್ ನನ್ನ ಹತ್ರ ಇರೋದ್ರಲ್ಲೇ ನಾನು ಜಾಗ ಮಾಡ್ಕೊಂಡು ಎಲ್ಲ ತುಂಬಿಟ್ಟಿದ್ದೀನಿ ಅಂದಾಗ ಇನ್ನೊಂದು ಒಂದು ಚಿಕ್ಕ ಬಟ್ಟೆಯನ್ನು ಹೇಗೆ ಸೂಟ್ಕೇಸ್ಗೆ ಹಾಕೋದಿಕ್ಕೆ ಸಾಧ್ಯವೇ ಇಲ್ವೋ, ಹಾಗೆ ನನ್ನ ಹೃದಯದಲ್ಲಿ ನಾನು ಬರೀ ಬೇಡದೇ ಇರೋ ವಿಷಯಕ್ಕೇನೆ ನಾನು ತುಂಬಿಸಿದಾಗ ನಾನು ಅದರಲ್ಲಿ ಭಗವಂತನನ್ನ ಕೂರ್ಸೋದಿಕ್ಕೆ ಎಲ್ಲಿ ಜಾಗ ಇದೆ ಅಲ್ವಾ? ಹಾಗಾಗಿ ನಾನೇನ್ ಮಾಡ್ಬೇಕು, ಮೊದಲು ಈ ಲೌಕಿಕವಾದ ಎಲ್ಲ ಆಸೆಗಳನ್ನ ಬಿಡ್ತಾ ಹೋಗ್ಬೇಕು. ಕೆಲವರು ಹೇಗಿರ್ತಾರಪ್ಪ ಹೆಂಗಸರು ಅಂದ್ರೆ, ಕ್ಷಮೆ ಇರ್ಲಿ ಮೊದಲನೇದಾಗಿ, ಯಾಕೆಂದ್ರೆ ಹೆಂಗಸರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎರಡನೇದು, ನಾನಿಲ್ಲಿ ಎಲ್ಲರೂ ಅಂತ ಇಲ್ಲ, ಕೆಲವರು, ಆ ಲಿಸ್ಟ್ ಅಲ್ಲಿ ನೀವಿದ್ರೆ ಐ ಆಮ್ ಸಾರಿ. ಕೆಲವರು ಹೇಗೆ ವಿಷಯವನ್ನ ಕಲೆಕ್ಟ್ ಮಾಡ್ತಾರಪ್ಪ ಅಂತ ಅಂದ್ರೆ, ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರಿಗೆ ಬೇರೆ ವಿಷಯದಲ್ಲೇ ಆಸಕ್ತಿ ಅತಿ ಹೆಚ್ಚು. ಅವ್ರ ಮನೇಲಿ ಏನಾಯ್ತು, ಹೌದಾ, ಹಾಗ, ಹೆಚ್ಚು ಕಮ್ಮಿ ಅವ್ರು PhD ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಬೇಕಾದ್ರೆ ನೀವು ಅವ್ರ ಹತ್ರ ಒಂದ್ಸಲ ಮಾತಾಡಿ ಹೋಗಿ ಕೂತ್ಕೊಂಡು ಹೇಗಿದ್ದೀರಾ ಅಂತ ನೀವು ಕೇಳಿದ್ರೆ ಸಾಕು, ಇಡೀ ನಿಮ್ಮ ಬೀದಿ ವಿಷಯ ಅಥವಾ ನಿಮ್ಮ ಏರಿಯಾ ವಿಷಯ ಅಥವಾ ಅಲ್ಲಿ ಏನೇನು ನಿಮ್ಮ ಊರ್ನಲ್ಲಿ ಆಗುತ್ತೋ ಎಲ್ಲ ವಿಷಯವನ್ನ ಬಿಟ್ಟು ಬಿಡದೆ ಕೆಲವರು ಹೇಳ್ತಾರೆ.
ಹೆಚ್ಚು ಕಮ್ಮಿ ಪಿ-ಎಚ್-ಡಿ ಮಾಡ್ತಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅಂದ್ರೆ ಈಗ ನೀವು ಅಂತಹವರಿಗೆ ಹೋಗಿ ನೀವು ನೋಡಿ, ಈ ತರ ಯಾವುದೋ ಒಂದು ಕ್ಲಾಸ್‌ಗಳಿದೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಉಚಿತವಾಗಿ ಹೇಳ್ಕೊಡ್ತಾರೆ. ನೀವು ಯಾವುದೇ ರೀತಿಯಾದಂತಹ ದುಡ್ಡು ಕೊಡೋ ಹಾಗಿಲ್ಲ, ಕಾಸು ಕೊಡೋ ಹಾಗಿಲ್ಲ. ನೀವು ಬಂದು ಸೇರ್ಕೊಳ್ಳಿ ಅಂತ ಅವ್ರಿಗೆ ಕೇಳಿ ನೋಡಿ. ಅವ್ರು ಹೇಳೋದು, "ಅಯ್ಯೋ! ಇಲ್ಲ ಕಣ್ರೀ, ನಾನು ತುಂಬಾ ಬ್ಯುಸಿ ಇದ್ದೀನಿ. ಎಷ್ಟು ಬ್ಯುಸಿ ಇದ್ದೀನಿ ಗೊತ್ತಾ? ನನಗೆ ಟೈಮೇ ಇಲ್ಲ." ಬೆಳಗ್ಗೆ ಎದ್ದಾಗಿಂದ ಅವ್ರದೊಂದು ಒಂದಿಷ್ಟು ಲೀಸ್ಟ್ ಹೇಳ್ತಾ ಹೋಗ್ತಾರೆ. ಕೊನೆಗೆ ನೋಡಿದ್ರೆ ಅವರು ಏನೂ ಮಾಡ್ತಿರೋದಿಲ್ಲ. ಬೇರೆ ವಿಷಯದ ಬಗ್ಗೆ, ಬೇರೆಯವ್ರ ಬಗ್ಗೆ ಪಿ-ಎಚ್-ಡಿ ಮಾಡ್ತಾ ಇರ್ತಾರೆ ಅಷ್ಟೇ. ಸೊ, ಅವರಿಗೆ ಹೋಗಿ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳಿ ಅಂತ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗೇನೆ ಅಂತಹವರ ಬಗ್ಗೆ ಮಾತನಾಡಿದಾಗ ಅವ್ರು ಏನ್ ಮಾಡ್ತಾರೆ, ಅದೇ ವಿಷಯವನ್ನ ಹೊರಗ್ ಹಾಕಕ್ ಹೋಗ್ತಾರೆ. ಅಂದ್ರೆ ಈಗ ನೀವು ಆಧ್ಯಾತ್ಮಿಕದಲ್ಲಿ ಇರೋರಾದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಸಪೋಸ್ ನೀವು ಆಧ್ಯಾತ್ಮಿಕದಲ್ಲಿ ಇದ್ದೀರಾ, ನಿಮ್ಮ ಫ್ರೆಂಡು ಯಾರೋ ಆಧ್ಯಾತ್ಮಿಕದಲ್ಲಿ ಇದಾರೆ ಅಂತ ಅನ್ಕೊಳ್ಳೋಣ. ಅವ್ರು ಮಾತಾಡ್ಬೇಕಾದ್ರೆ ನೀವು ಏನಂತೀರಾ? ಅಯ್ಯೋ! ಇವತ್ತು ನಾನು ಭಗವದ್ಗೀತೆ ಕ್ಲಾಸ್ ಕೇಳಿದೆ ಅಂತನೋ, ಅಥವಾ ಅವರು ಏ ಇಲ್ಲ ನಾನು ಅದನ್ನ ಮುಗಿಸಿ ಆಗ್ಲೇ ಇನ್ನೊಂದ್ ಯಾವ್ದೋ ಭಾಗವತ ಕೇಳ್ತಾ ಇದ್ದೀನಿ ಅಂತನೋ, ಈ ರೀತಿಯಾಗಿ ನಿಮ್ಮ ಇಬ್ಬರ ಕಾನ್ವರ್ಸೇಷನ್ಸ್ ಏನಿರುತ್ತೆ ಅದು ಭಕ್ತಿ ಬಗ್ಗೆನೇ ಇರುತ್ತೆ. ಅಥವಾ ನೀವು ಅಂತಹ ಪಿ-ಎಚ್-ಡಿ ಮಾಡಿರೋರ್ ಜೊತೆ ನೀವೇನಾದ್ರೂ ಮಾತಾಡಕ್ ಹೋದ್ರೆ, ನೀವು ನಾನು ಕ್ಲಾಸಿಗ್ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ, ಅವ್ರಂತಾರೆ, "ಅಯ್ಯೋ! ನಿಮಿಗ್ ಗೊತ್ತೇನ್ರಿ" ಅಂತ ಅಂದ್ಬಿಟ್ಟು ಅವ್ರು ಬೇರೆ ಇನ್ಯಾವ್ದೋ ಅವ್ರು ಪಿ-ಎಚ್-ಡಿ ಮಾಡ್ಬಿಟ್ಟಿರ್ತಾರಲ್ಲ ವಿಷಯ, ಬೇರೆಯವ್ರ್ ಕಂಡೋರ್ ಮನೆ ಬಗ್ಗೆ, ಆ ವಿಷಯವನ್ನ ಅವ್ರು ನಮ್ಮ ತಲೆಗೂ ಸಹ ತುಂಬೋದಿಕ್ಕೆ ಬರ್ತಾರೆ. ಇದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ತಲೆಯಲ್ಲಿ ಯಾವ ವಿಷಯ ಇರುತ್ತೋ, ಅದೇ ವಿಷಯ ಹೊರಗಡೆ ಬರೋದಿಕ್ಕೆ ಸಾಧ್ಯ. ಉದಾಹರಣೆ, ನಾವು ಹೇಗೆ ಮಾವನ್ನ ಬಿತ್ತಿದಾಗ ಮಾವಿನ ಗಿಡವೇ ಬರುತ್ತೋ, ಹಾಗೇನೆ ನೀನು ಪ್ರತಿನಿತ್ಯ ಬರೀ ಇಲ್ಲದೆ ಇರೋದು ಬೇರೆಯವ್ರ ವಿಷಯದ ಬಗ್ಗೆ ಅಥವಾ ಕೆಲಸಕ್ಕೆ ಬಾರದೇ ಇರೋ ವಿಷಯ ಅಂತ ನಾನ್ ಅನ್ನೋದಿಕ್ಕೆ ಇಷ್ಟಪಡ್ತೀನಿ. ಅಂತಹ ವಿಷಯಗಳೇ ನೀನ್ ತಲೆನಲ್ಲಿ ಇಟ್ಟುಕೊಂಡಾಗ ಅಂತ ವಿಷಯನೇ ನಿನಗೆ ಹೊರಗಡೆ ಬರೋದಿಕ್ಕೆ ಸಾಧ್ಯ. ಹೇಗೆ ಒಳ್ಳೆ ವಿಷಯ ಬರೋದಿಕ್ಕೆ ಸಾಧ್ಯ ಅಲ್ವಾ? ಹಾಗೇನೆ ಇಲ್ಲಿ ನಾವು ಬೇರೆಯವರ ವಿಷಯ ಬಗ್ಗೆ ಮಾತನಾಡೋದು ಬಿಟ್ಟು, ದೇವರ ಬಗ್ಗೆ ಚಿಂತನೆಯನ್ನ ಶುರು ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ, ನನ್ನ ಮನಸ್ಸನ್ನ ನಾನು ಶುಭ್ರವಾಗಿ ಇಟ್ಕೊಂಡಾಗ ಮಾತ್ರ ಭಗವಂತ ಕೂರೋದಿಕ್ಕೆ ಸಾಧ್ಯ. ಹಾಗೇನೆ ಇಲ್ಲಿ ಸನ್ಯಾಸ ಮತ್ತೆ ಜ್ಞಾನ, ಈ 2 ಏನಿದೆ, ಈ 2ಕ್ಕೂ ಸಹ ಬೇಕಾಗಿರೋದು ಒಂದೇ. ನೀವು ಜ್ಞಾನವೇ ತಗೊಳ್ಳಿ ಅಥವಾ ಸನ್ಯಾಸ ಯೋಗನೇ ತಗೊಳ್ಳಿ, ಅದೆರಡಕ್ಕೂ ಬೇಕಾಗಿರೋದು ಒಂದೇ. ಯಾವ್ದಪ್ಪ ಆ ವಿಷಯ ಅಂತ ಅಂದ್ರೆ, ಲೌಕಿಕ ಸುಖವನ್ನ ಬಿಡುವುದು. ಲೌಕಿಕ ಸುಖವನ್ನ ಬಿಟ್ಟಾಗ ನಿನಗೆ ಜ್ಞಾನ ಸಿಕ್ಕತ್ತೆ. ಅಥವಾ ನಿನಗೆ ಲೌಕಿಕ ಸುಖನೇ ಬೇಕಾ? ಜ್ಞಾನವನ್ನ ಬಿಡಬೇಕಾಗತ್ತೆ. ಅಲ್ವಾ? ಅಂದ್ರೆ ಇದು ಇವಾಗ ನಮ್ಗೆ ಬಹುಶಃ ಭಗವಂತನ ಬಗ್ಗೆ ಮಾತಾಡಿ ನಮಗೆ ಇದು ಅರ್ಥ ಆಗುತ್ತೆ ಅಂತ ನಾನ್ ಅನ್ಕೊಳ್ತೀನಿ. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ, ಹಸು ಇದ್ದ ಕಡೆ ಹುಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅದು ನಿಜ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಂದ್ರೆ ಜ್ಞಾನ ಇದ್ದ ಕಡೆ ಸನ್ಯಾಸತ್ವ ಇರೋದಿಲ್ಲ ಅಂತ ಕೆಲವರ ವಾದ. ಅದು ಹಾಗಲ್ಲ. ಜ್ಞಾನ ಇದ್ದ ಕಡೆ ಸನ್ಯಾಸತ್ವವೂ ಸಹ ಇರುತ್ತದೆ. ನೀನು ಒಬ್ಬ ಒಳ್ಳೆ ವಿದ್ಯಾರ್ಥಿ ಆಗಬೇಕು ಅಂದಾಗ ನೀನು ಎಲ್ಲ ಸುಖವನ್ನ ಬಿಡಬೇಕಾಗತ್ತೆ. ಉದಾಹರಣೆ, ಈಗ ನಾವ್ ಯಾವ್ದೋ ಒಂದು ಕ್ಲಾಸ್‌ಗೆ ಸೇರ್ಕೊಂಡಿರ್ತೀವಿ ಅಥವಾ ಭಗವದ್ಗೀತೆ ಕ್ಲಾಸೋ ಅಥವಾ ಭಾಗವತದ ಪ್ರವಚನನೋ ಯಾವ್ದೋ ಒಂದಕ್ಕೆ ಸೇರ್ಕೊಂಡಿರ್ತೀವಿ. ಯಾವ್ದೋ ಒಂದಕ್ಕೆ ಹೋಗ್ಬೇಕು ಅಂದಾಗ ಯಾವ್ದೋ ಒಂದು ಕಿಟ್ಟಿ ಪಾರ್ಟಿನ ಮಿಸ್ ಮಾಡ್ಬೇಕಾಗತ್ತೆ. ಅಥವಾ ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್‌ನ ಮಿಸ್ ಮಾಡ್ಕೋಬೇಕಾಗತ್ತೆ. ಅಥವಾ ನಾವು ಫ್ಯಾಮಿಲಿ ಫಂಕ್ಷನ್‌ಗೆ ಹೋದಾಗ್ಲೂ ಸಹ, "ಏ ಇಲ್ಲಪ್ಪ 1 ಗಂಟೆ ನಾನು ಈ ಕ್ಲಾಸ್ ಮುಗಿಸ್ಕೊಂಡ್ ಬರ್ತೀವಿ" ಅಂತ ಏನ್ ಮಾಡ್ತೀವಿ, ಅಲ್ಲೂ ಸಹ ಹೆಡ್‌ಫೋನ್ ಹಾಕಿ ಕುತ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ನಿನಗೆ ಏನೋ ಒಂದು ಪಡಿಬೇಕು ಅಂದಾಗ ನೀನು ಏನೋ ಒಂದನ್ನ ಕಳೆದುಕೊಳ್ಳಲೇಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಹಸು ಇದ್ದ ಕಡೆ ಹುಲಿ ಅಲ್ಲ, ಹುಲಿ ಇದ್ದ ಕಡೆ ಹಸು ಇರೋದಿಲ್ಲ ಅಂತ ಹೇಳೋದು ಇಲ್ಲ. ಇದು ಬೇರೆ ಅಲ್ಲ, ಎರಡೂ ಸಹ ಒಂದೇ. ಇದನ್ನ ತಿಳಿಯದೆ ಇದ್ದವರು ಹೇಳ್ತಾರಷ್ಟೇನೆ. ಆದ್ರೆ ತಿಳಿದವರಿಗೆ ಗೊತ್ತಾಗತ್ತೆ ಎರಡೂ ಸಹ ಒಂದೇ. ಜ್ಞಾನ, ಕರ್ಮ ಎರಡೂ ಸಹ ಮೇಳೈಸಿದಾಗ ಮಾತ್ರ ಕೆಲಸಗಳು ಪೂರ್ಣವಾಗೋದಿಕ್ಕೆ ಸಾಧ್ಯ. ನೀನು ಯಾವುದೇ ಒಂದು ಕರ್ಮ ಇಸ್ ನಥಿಂಗ್ ಬಟ್ ಕೆಲಸ. ಜ್ಞಾನ ನಮಗೆ ಬೇಕೇ ಬೇಕು. ಅದೆರಡೂ ಮೇಳೈಸಿದಾಗ ನಮಗೇನಾಗ್ತಾ ಹೋಗುತ್ತೆ, ಆ
ವಸ್ತು ವಿಷಯ ಏನಾಗಿರುತ್ತೆ ಅದು ಪೂರ್ತಿ ಆಗೋದಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಅದು ಪೂರ್ತಿ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ನಮಗೆ ಎರಡೂ ಬೇಕು ಅಂತ ನಾವ್ ಅಂದಾಗ ಜ್ಞಾನ ಕರ್ಮ ಎರಡನ್ನೂ ಸಹ ನಾವು ಪಡಿಬೇಕಾಗತ್ತೆ. ಆದರೆ ಎರಡನ್ನೂ ಸಹ ನಾವು ಸಮಾನವಾಗಿ ತೆಗೆದುಕೊಂಡು ಹೋಗಲು ಸಾಧ್ಯ ಆಗೋದಿಲ್ಲ. ಕೆಲವರು ಒಂದನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾರೆ. ಯಾಕೆ ಒಂದನ್ನೇ ತೆಗೆದುಕೊಂಡು ಹೋಗ್ತಾರಪ್ಪ ಅಂದಾಗ, ಜ್ಞಾನ ಮತ್ತು ಕರ್ಮ ಎರಡೂ ಸಹ ಹೊಂದಿದ್ದು ಜ್ಞಾನವನ್ನ ಅತಿ ಹೆಚ್ಚು ಬಳಸುವವರು ಸನ್ಯಾಸಿಗಳಾಗ್ತಾರೆ, ಹಾಗೂ ಕರ್ಮವನ್ನ ಅತಿ ಹೆಚ್ಚು ತೆಗೆದುಕೊಂಡು ಹೋಗುವವರು ಗೃಹಸ್ಥರಾಗ್ತಾರೆ. ಅಂದ್ರೆ ಗೃಹಸ್ಥರಿಗೂ ಜ್ಞಾನ ಬೇಕು, ಸನ್ಯಾಸಿಗೂ ಸಹ ಕರ್ಮ ಬೇಕು. ಈ ಎರಡು ಇದ್ದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಈಗ ಕೆಲವರಿಗೆ ಅನ್ಸುತ್ತೆ, ಹಾಗಿದ್ರೆ ಇದು ಎರಡು ಒಂದೇ ಅಂತ ಹೇಳ್ತಾ ಇದೆಯಾ, ಅಥವಾ ಸನ್ಯಾಸಿಗಳಾಗ್ತಾರೆ ಅಂತ ಹೇಳ್ತಾ ಇದೆಯಾ, ಹಾಗಿದ್ರೆ ನನಗೆ ಯಾವ್ದು ತುಂಬಾ ಬೇಗ ಪುಣ್ಯ ಬರುತ್ತೆ ಹೇಳು. ಈಗ ನಮ್ಗೆ ಹೇಳ್ತೀವಲ್ವಾ, ಈಗ ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಟುವರ್ಡ್ಸ್ ಶ್ರೀರಂಗಪಟ್ಟಣನೂ ಹೋಗಬಹುದು ಅಥವಾ ಟುವರ್ಡ್ಸ್ ಕನಕಪುರನೂ ಹೋಗ್ಬೋದು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನಮ್ದೇನಿರುತ್ತೆ, ಯಾವ್ದು ನಮಗೆ ಬೇಗ ಹೋಗಿ ಸೇರ್ತೀವಿ, ಡೆಸ್ಟಿನಿ ಯಾವ್ದು ಬೇಗ ಹೋಗಿ ಸೇರ್ತೀವಿ ಅಂತ ಹೇಳ್ತೀವಲ್ವಾ, ಆ ರೀತಿ ಇದರಲ್ಲಿ ಯಾವುದು ಅತಿ ಬೇಗ ನಾವು ಕರ್ಮಯೋಗನ ಅಥವಾ ಜ್ಞಾನ ಯೋಗನ ಅಂತ ಹೇಳೋದಕ್ಕೆ ಭಗವಂತ ಈ 5ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾನೆ. ಏನಂತ ಉತ್ತರ ಕೊಡ್ತಾನಪ್ಪ ಅಂತ ನೋಡೋದಾದ್ರೆ, ಅಲ್ಲಿ ಆತ ಹೇಳ್ತಾ ಇದ್ದಾನೆ, ಯತ್ ಯಾವುದು, ಸಾಂಖ್ಯ ಸಂಖ್ಯಾ ದರ್ಶನದಿಂದ ಅಂದ್ರೆ ಜ್ಞಾನ ದರ್ಶನದಿಂದ, ಪ್ರಾಪ್ಯತೆ ಹೊಂದಲ್ಪಡುತ್ತದೋ, ಸ್ಥಾನಂ ಸ್ಥಾನವು, ತತ್ ಆ ಯೋಗ್ಯಂ ಅಂದ್ರೆ ಭಕ್ತಿ ಸೇವೆಯಿಂದ, ಅಪಿ ಕೂಡ, ಗಮ್ಯತೆ ಹೊಂದಲ್ಪಡುವುದು, ಏಕಂ ಒಂದು, ಸಾಂಖ್ಯಂ ವಿಶೇಷಾತ್ಮಕವಾದ ಅಧ್ಯಯನ, ಚ ಮತ್ತು ಯೋಗಂ ಭಕ್ತಿಯಲ್ಲಿ ಕರ್ಮವನ್ನ, ಚ ಮತ್ತು ಯಹ ಯಾರು, ಪಶ್ಯತಿ ನೋಡುತ್ತಾರೋ, ಸು ಅವನು, ಪಶ್ಯಂತಿ ಅಂದ್ರೆ ವಾಸ್ತವವಾಗಿ ಕಾಣುತ್ತಾನೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ಆ ಹೇಗೆ ಎರಡು ಒಂದೇ ಆಗೋದಿಕ್ಕೆ ಸಾಧ್ಯ, ಅಥವಾ ಯಾವುದರಿಂದ ನಾವು ಬೇಗ ಹೋಗ ಸೇರ್ಬೋದಪ್ಪ, ಅದು ಹೇಗೆ ಅಂತ ಅಂದಾಗ, ಒಂದು ನಾವು ಮಾಡಿರುವಂತಹ ಕೆಲಸಗಳು, ಅದೇ ರೀತಿಯಾದಂತಹ ಪುಣ್ಯಗಳು ನಮ್ಗೆ ಬರ್ತಾ ಹೋಗುತ್ತೆ. ಆದರೆ ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ, ಯಥು ಸಾಂಖ್ಯ ಅಂದ್ರೆ ಸಾಂಖ್ಯರು ಅಂದ್ರೆ ದೇವರನ್ನ ಕಂಡವರು ಮೋಕ್ಷವನ್ನ ಪಡೆಯುತ್ತಾರೆ. ಹಾಗಿದ್ರೆ ಸನ್ಯಾಸಿಗಳಿಗೆ ಬೇಗ ಮೋಕ್ಷ ಸಿಕ್ಕುತ್ತಾ, ಗೃಹಸ್ಥರಿಗೆ ಬೇಗ ಮೋಕ್ಷ ಸಿಕ್ಕೋದಿಲ್ವಾ ಅಂತ ಅನ್ನೋದಿಕ್ಕೆ, ಅಂದ್ರೆ ಇಬ್ಬರೂ ಸಹ ಸಮಾನರೇ, ಇಲ್ಲಿ ಏನ್ ಯಾರು ಮೇಲು ಯಾರು ಕೀಳು ಅಂತ ಅಲ್ಲ. ಆದರೆ ನೀನು ಅತಿ ಹೆಚ್ಚು ಜ್ಞಾನವನ್ನ ಸಂಪಾದಿಸಿದಾಗ, ಅಂದ್ರೆ ಭಗವಂತನ ಬಗ್ಗೆಯೇ ಅತಿ ಹೆಚ್ಚು ನೀನು ಚಿಂತನೆಯನ್ನ ಮಾಡಿದಾಗ ಅಂತಹವರಿಗೆ ಭಗವಂತನ ಪ್ರಾಪ್ತಿ ಬೇಗ ಆಗುತ್ತೆ, ಅಂದ್ರೆ ಮೋಕ್ಷ ಬೇಗ ಸಿಕ್ಕತ್ತೆ. ಅದೇ ರೀತಿ ನೋಡಿ, ಸನ್ಯಾಸಿಗಳಿಗೆ ಬೇಗ ಮೋಕ್ಷ ಸಿಕ್ಕತ್ತೆ ಅಂತ ಹೇಳಿದರೂ ಸಹ ಕೃಷ್ಣ ಹೇಳ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ಯುದ್ಧ ಮಾಡುವುದರಿಂದಲೂ ನೀನು ದೇವರನ್ನ ಹೊಂದಲು ಸಾಧ್ಯ. ನೋಡು, ಸನ್ಯಾಸಿಗಳು, ಈಗ ನಾನೇ ಹೇಳ್ತಾ ಇದ್ದೀನಿ ಅವರಿಗೆ ಬೇಗ ಮೋಕ್ಷ ಸಿಕ್ಕತ್ತೆ ಅಂತ, ಹೌದಾ, ಹಾಗಿದ್ರೆ ಅವರಿಗೆ ಬೇಗ ಮೋಕ್ಷ ಸಿಕ್ಕತ್ತಾ ಅಂದ್ರೆ ಇಲ್ಲ ಅರ್ಜುನ, ನೀನು ಯುದ್ಧವನ್ನ ಮಾಡುವುದರಿಂದಲೂ ಸಹ ನಿನಗೆ ದೇವರನ್ನ ಕಾಣಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ನಿನ್ನೆ ಕೊಟ್ಟ ಹಾಗೆ ಗೃಹಿಣಿಯರ ಎಕ್ಸಾಂಪಲ್ಲೇ ಕೊಡ್ತೀನಿ. ಹೇಗಪ್ಪ ಅಂತ ಅಂದ್ರೆ, ಕೆಲವರು ಮನೆ ಕೆಲಸದಲ್ಲಿ ಎಷ್ಟು ನಿರತರಾಗ್ಬಿಡ್ತಾರಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಅವರಿಗೆ ಮನೆ ಕೆಲಸ ಬಿಟ್ಟು ಬೇರೆ ವಿಷಯದಲ್ಲಿ ಆಸಕ್ತಿ ಹೊಂದೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಉದಾಹರಣೆ, ಅತ್ತೆ ಬೆಡ್ ರಿಡನ್ ಆಗಿರ್ಬೋದು, ಮಾವ ಬೆಡ್ ರಿಡನ್ ಆಗಿರ್ಬೋದು, ಅಥವಾ ಅವ್ರ ಮನೇಲಿ ಯಾರೋ ಒಬ್ರು ಬೆಡ್ ರಿಡನ್ ಆಗಿರ್ತಾರೆ, ಅವರಿಗೆ ದೇವಸ್ಥಾನಕ್ಕೆ ಹೋಗಕ್ಕಾಗೋದಿಲ್ಲ, ಯಾವುದೇ ಪೂಜೆ ಪುನಸ್ಕಾರಗಳಿಗೆ ಪಾಲ್ಗೊಳ್ಳೋದಿಕ್ಕಾಗೋದಿಲ್ಲ. ಹಾಗಿದ್ರೆ ಅವರು ಕೇವಲ ಮನೆಯನ್ನ ಕೆಲಸ ಮಾಡ್ತಾ ಅವರು ಪುಣ್ಯವನ್ನ ಗಳಿಸಬಹುದಾ ಅಂದ್ರೆ, ಅಂತಹವರು ಖಂಡಿತವಾಗಿಯೂ ಪುಣ್ಯವನ್ನ ಗಳಿಸಬಹುದು.
ಕೆಲವ್ರು ಇರ್ತಾರೆ, ಮನೆ ಕೆಲಸವನ್ನೇ ಮಾಡೋದಿಲ್ಲ. ಬೇಕಾದ್ರೆ ನೀವು ಅವ್ರ ಮನೆ ಹೋಗಿ ನೋಡಿ. ಅವ್ರು ಮನೆ ಯಾವ ಕೆಲಸವನ್ನೂ ಮಾಡೋದಿಲ್ಲ. ಮನೆ ಎಲ್ಲ ಹೇಗ್ ಬೇಕೋ ಹಾಗ್ ಬಿಟ್ಟಿರ್ತಾರೆ. ಅವ್ರು ಏನು ಜವಾಬ್ದಾರಿ ತಗೊಂಡಿರಲ್ಲ. ಮಕ್ಳ ಜವಾಬ್ದಾರಿ ತಗೊಂಡಿರೋದಿಲ್ಲ. ಗಂಡನ ಜವಾಬ್ದಾರಿ ತಗೊಂಡಿರೋದಿಲ್ಲ. ಕೇವಲ ದೇವಸ್ಥಾನಗಳನ್ನ ಸುತ್ತುತ್ತಾರೆ. ಕೇವಲ ಪ್ರವಚನವನ್ನ ಕೇಳ್ತಾರೆ. ಇಲ್ಲಿ ಪ್ರವಚನ ಇದೆಯಾ? ನಾನ್ ಬರ್ತೀನಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣವಾ? ನಾನ್ ಬರ್ತೀನಿ. ಅಂದ್ರೆ ನಿನ್ನ ವರ್ಣಾಶ್ರಮದ ಕೆಲಸಗಳನ್ನ, ಕಾಯಕವನ್ನ ನೀನು ಮಾಡದೆ ದೇವಸ್ಥಾನಕ್ಕೆ ಹೋದರೂ ಸಹ ನಿನಗೆ ಪಾಪ ದೊರಕುತ್ತದೆ. ನೋಡಿ, ಅಂಡರ್ಲೈನ್ ಮಾಡ್ಬಿಟ್ಟಿದ್ದಾನೆ ಕೃಷ್ಣ. ಅಂದ್ರೆ ನೀನು ನಿನ್ನ ಕರ್ಮವನ್ನ ನೀನು ಮಾಡಲೇಬೇಕು. ಹಾಗಂತ ಮನೆ ಕೆಲಸ ಮಾಡ್ಕೊಂಡಿರೋರಿಗೆಲ್ಲ ಪುಣ್ಯ ಬರುತ್ತಾ ಅಂತ ಅಂದ್ರೆ, ನೀನು ಮನೆ ಕೆಲಸವನ್ನ ದೇವರ ಕೆಲಸ ಅಂತ ಮಾಡ್ತಾ ಇದ್ರೆ ಪುಣ್ಯ ಬರುತ್ತೆ. ಹಾಗಂತ ನೀನು ಮನೆಯಲ್ಲಿ ಕುತ್ಕೊಂಡು, ನಾನು ಆಗ್ಲೇ ಹೇಳಿದ ಹಾಗೆ, ನೀನು ಬೇರೆಯವ್ರ ವಿಷಯದ ಬಗ್ಗೆ PhD ಮಾಡ್ತಾ ಇದ್ರೆ ನಿನಗೆ ಸಿಕ್ಕೋದಿಲ್ಲ. ಅಂದ್ರೆ ನೀನು ನಿನ್ನ ಕೆಲಸವನ್ನ ದೇವರಿಗೆ ಸಮರ್ಪಿಸಬೇಕು. ಹಾಗೇನೆ ಬರೀ ದೇವಸ್ಥಾನಕ್ಕೆ ಹೋಗೋದಲ್ಲ, ನೀನು ನಿನ್ನ ಕರ್ಮಗಳೇನಿದೆ, ನಿನ್ನ ವರ್ಣಾಶ್ರಮದ ಕರ್ಮಗಳೇನಿದೆ, ಆ ಕೆಲಸವನ್ನು ಸಹ ಮಾಡ್ಬೇಕು. ಇಲ್ಲಿ ನೋಡಿ, ಪ್ರಪದ್ ಪ್ರಪದ್ಯತೆ ಅಂತ ಮೊದಲನೇ ಸಾಲಲ್ಲಿ ಕೊಟ್ರೆ, ಎರಡನೇ ಸಾಲಲ್ಲಿ ಗಮ್ಯತೆ ಅಂತ ಕೊಟ್ಟಿದ್ದಾರೆ. ಪ್ರಪದ್ಯತೆ ಅಂದ್ರೆ ಹೊಂದುತ್ತಾರೆ. ಅಂದ್ರೆ ಯಾರು ಭಗವಂತನ ಬಗ್ಗೆಯೇ ಚಿಂತನೆ ಮಾಡುತ್ತಾರೋ, ಭಗವಂತನ ಬಗ್ಗೆ ತಿಳಿಯುತ್ತಾರೋ, ಅಥವಾ ಮನೆಯ ಕೆಲಸದಲ್ಲೂ ಭಗವಂತನನ್ನ ಕಾಣುತ್ತಾರೋ, ಅವರು ಪ್ರಪದ್ಯತೆ ಅಂದ್ರೆ ಹೊಂದುತ್ತಾರೆ. ಇನ್ನು ಕೆಲವರು, ನಾನು ಆಗ್ಲೇ ಹೇಳದ್ನಲ್ಲ, ಮನೆ ಕೆಲಸದಲ್ಲೇ ಬರೀ ಕೆಲಸ ಮಾಡ್ತಾ ಇದ್ದಾರೆ, ಪಾಪ ಅವ್ರಿಗೇನು ಮಾಡಕ್ಕೆ ಆಗ್ತಿಲ್ಲ, ಎಲ್ಲೂ ಹೋಗಕ್ಕ ಆಗ್ತಿಲ್ಲ, ಅವರು ಗಮ್ಯತೆ ತಲುಪುತ್ತಾರೆ. ಮೊದಲನೇದು ಪ್ರಪದ್ಯತೆ ಸನ್ಯಾಸಿಗಳಿಗೆ, ಎರಡನೇದು ನಾವು ನಮ್ಮ ಕಾಯಕ ಯೋಗಿಗಳು ಅಂತ ನಾವೇನಂತೀವಿ, ಅವರಿಗೆ ಸೇರಿದಾಗ ಗಮ್ಯತೆ ತಲುಪುತ್ತಾರೆ. ಹೋಗುತ್ತಾರೆ, ತಲುಪುತ್ತಾರೆ, ಎರಡೂ ಒಂದೇ ಅಲ್ವಾ? ಅದ್ರಲ್ಲಿ ಏನ್ರಿ ತಪ್ಪಿದೆ? ಎರಡೂ ಒಂದೇ ಅಲ್ವಾ? ಅಂದ್ರೆ ಎರಡೂ ಒಂದೇ ಆದರೂ ಇಲ್ಲಿ ಭಗವಂತನ ಬಗ್ಗೆ ಯಾರು ಕೇವಲ ಚಿಂತನೆಯನ್ನ ಮಾಡಿ ಭಗವಂತನಿಗೋಸ್ಕರನೇ ಮೀಸಲಿಡ್ತಾರೆ, ಅವರು ಅಲ್ಲಿಗೆ ಹೋಗ್ತಾರೆ. ದೇ ನ್ಯೂ ಇಟ್. ಈಗ ನಾನು ಭಗವಂತನ ಬಗ್ಗೆ ಸದಾ ಚಿಂತನೆ ಮಾಡ್ತಿದ್ದೀನಿ ಅಂದಾಗ ಭಗವಂತ ನನಗೆ ವೈಕುಂಠ ಪದವಿಯನ್ನ ಕೊಡ್ತಾನೆ ಅನ್ನುವ ಒಂದು ಆತ್ಮವಿಶ್ವಾಸ ಅವರಲ್ಲಿ ಇದ್ದೇ ಇರುತ್ತೆ. ಅವರು ಹೋಗೇ ಹೋಗ್ತಾರೆ. ಆದ್ರೆ ನಮ್ಮಲ್ಲಿ ಕೆಲವು ಗೃಹಿಣಿಯರು, ಅಥವಾ ಗೃಹಿಣಿಯರೇ ಯಾಕೆ, ಕೆಲವರು ಪಾಪ ಗಂಡಸರು ಅಷ್ಟೇ ಅಲ್ವಾ, ಕೆಲಸ ಕೆಲಸ, ಮಕ್ಕಳನ್ನ ಸಾಕ್ಬೇಕು, ಹೆಂಡತಿನ ಸಾಕ್ಬೇಕು, ಮನೆ ಚೆನ್ನಾಗಿ ನೋಡ್ಕೋಬೇಕು, ಆ ತರನೂ ಸಹ ಅವರು ಕೇವಲ ಕೆಲಸವನ್ನ ಮಾಡ್ತಿರ್ತಾರೆ. ಅವರ ಎಲ್ಲಾ ಕರ್ತವ್ಯವನ್ನ, ವರ್ಣಾಶ್ರಮದ ಎಲ್ಲಾ ಕರ್ತವ್ಯವನ್ನ ಮಾಡ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಅವರಿಗೆ ಅರಿವಿಲ್ಲದೆ ತಲುಪುತ್ತಾರೆ. ಗೊತ್ತಿಲ್ಲ ಅವರು ಹೋಗ್ತಾರೆ ಅಂತ, ಆದ್ರೆ ಅಲ್ಲಿ ಅವರು ಸಹ ಅಲ್ಲಿಗೆ ತಲುಪ್ತಾರೆ, ಗೊತ್ತಿಲ್ಲದೆ, ವಿತೌಟ್ ದೇರ್ ನಾಲೆಡ್ಜ್ ತಲುಪುತ್ತಾರೆ. ಆದ್ರೆ ಯಾವಾಗ ಎರಡರಲ್ಲೂ ಸಹ ಇದು ಭಗವಂತನಿಗೆ ಅರ್ಪಿತ ಅನ್ನುವಂತಹ ಮನೋಭಾವ ಇದ್ದಾಗ ಮಾತ್ರ. ಈ ಮನೋಭಾವ ಇಲ್ಲದೆ ಕೆಲವರು, ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲವರು ತುಂಬಾ ಒರಟಾಗಿ ಮಾತಾಡ್ತಾರೆ. ಇಲ್ಲಪ್ಪ, ನಾನು ಭಗವಂತನ ಬಗ್ಗೆನೇ ಯೋಚನೆ ಮಾಡೋದಿಲ್ಲ, ಅಥವಾ ನಾನು ಮಾಡ್ತಿರೋದೆಲ್ಲ ಸರಿ, ನಾನು ನನ್ನ ಜೀವನ ಇರೋದೇ ಎಂಜಾಯ್ ಮಾಡೋದಿಕ್ಕೆ, ಈ ರೀತಿ ಯೋಚನೆ ಮಾಡೋರು ಖಂಡಿತ ತಲುಪೋದಿಲ್ಲ. ಯಾಕೆ? ನಾವು ಹಿಂದಿನ ಶ್ಲೋಕದಲ್ಲೇ ತಿಳ್ಕೊಂಡಿದೀವಿ, ಅಂತಹವರನ್ನ ಕಂಡ್ರೆ ಭಗವಂತನಿಗೆ ಆಗೋದಿಲ್ಲ. ಅಂತಹವರು ಗಾಣದ ಎತ್ತು ಸುತ್ತಿದ ಹಾಗೆ. ಹಾಗೇನೆ ಎರಡೂ ಸಹ ಇಲ್ಲಿ ಒಂದೇ ಆಗಿದೆ. ನೀನು ಜ್ಞಾನಯೋಗದಿಂದಲೂ ಸಹ ಭಗವಂತನನ್ನ ತಲುಪಬಹುದು, ಹಾಗೇನೆ ಕರ್ಮಯೋಗದಿಂದಲೂ ಸಹ ನೀನು ಭಗವಂತನನ್ನ ತಲುಪಬಹುದು. ಈ ರೀತಿಯಾದಂತಹ ಕರ್ಮದಿಂದ ಭಗವಂತನಿಗೆ ಹೋಗಿ ಸೇರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ನಾನು ಬಹುಶಃ ಹೇಳಿದ್ದೆ ಈ ಕತೆ ಅಂತ ಅನ್ಕೊಂತೀನಿ, ನೀವೆಲ್ಲರೂ ಕೇಳಿರ್ತೀರಾ, ಬಟ್ ಸ್ಟಿಲ್, ಒಬ್ಬ ಪ್ರತಿನಿತ್ಯ ದೇವರ ಮುಂದೆ ದೀಪವನ್ನ ಹಚ್ಚಿ ಅವನು ಪೂಜೆಯನ್ನ ಮಾಡ್ತಾ ಇರ್ತಾನೆ, ಪ್ರವಚನವನ್ನ ಕೇಳ್ತಾ ಇರ್ತಾನೆ, ಪ್ರವಚನಕ್ಕೆ ಹೋಗ್ತಾ ಇರ್ತಾನೆ, ಅವನಿಗೆ ಅದೇ ಕಾಯಕವಾಗಿರುತ್ತೆ. ಆದ್ರೆ ಇನ್ನೊಬ್ಬ, ಅವನ ಸ್ನೇಹಿತ, ಅವನು ಈ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರೋದಿಲ್ಲ, ಅವನು ಸಮಾಜ ಸೇವೆಯಲ್ಲಿ ತೊಡಗಿರ್ತಾನೆ. ಅವನು ಎಲ್ಲಿ ದೀಪವನ್ನ ಹಚ್ತಾನಪ್ಪ ಅಂತ ನೋಡೋದಾದ್ರೆ, ಆ ಹಳ್ಳಿಯ ಬಾಗ್ಲು ಅಂತ ಏನ್ ಹೇಳ್ತೀವಿ, ಅಲ್ಲಿ ಯಾವುದೇ ರೀತಿಯಾದಂತಹ ದೀಪದ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ಹೋಗಿ ಅಲ್ಲಿ ದೀಪವನ್ನ ಹಚ್ತಾ ಇರ್ತಾನೆ. ಯಾಕೆಂದ್ರೆ ಬರೋವರಿಗೆ ದಾರಿ ಕಾಣ್ಲಿ ಅಂತ. ಹಾಗಾಗಿ ಇಬ್ಬರೂ ಸಹ ಮರಣ ಹೊಂದಿದಾಗ ಇಬ್ಬರೂ ಸಹ
ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಆಗ ಇವನಿಗೆ ಆಶ್ಚರ್ಯ ಆಗುತ್ತೆ. ಇವನು ಯಾವತ್ತೂ ಒಂದು ದಿನನೂ ಪ್ರವಚನಕ್ಕೆ ಬಂದಿರ್ಲಿಲ್ಲ, ಅಥವಾ ಒಂದು ದಿನಕ್ಕೂ ಸಹ ಇವನು ದೇವ್ರ ಮುಂದೆ ನಿಂತು ದೀಪ ಹಚ್ಚಿಲ್ಲ, ದೇವರಿಗೆ ನಮಸ್ಕಾರ ಮಾಡಿಲ್ಲ, ಇವನು ಹೇಗೆ ಬಂದ? ಆಗ ಭಗವಂತ ಹೇಳ್ತಾನೆ, ಇವನು ಮಾಡುವ ಎಲ್ಲ ಕೆಲಸವನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅವನ್ ದೀಪ ಹಚ್ಬೇಕಾದ್ರು ಅಂತ ಇರ್ತಾನೆ, ಭಗವಂತ ನಿನ್ನ ಮುಂದೆ ಸಾಕಷ್ಟು ಜನ ದೇವ್ರ ದೀಪ ಹಚ್ತಾರಪ್ಪ, ಹಾಗಾಗಿ ನಾನು ನಿನ್ನ ಮುಂದೆ ಹಚ್ತಾ ಇಲ್ಲ, ನಾನು ಈ ಊರ ಬಾಗ್ಲು ಅಂತ ಏನ್ ಹೇಳ್ತಿದಾರೆ ಇಲ್ಲಿ ನಾನು ಹಚ್ಚುತ್ತಾ ಇದ್ದೀನಿ. ಯಾಕೆಂದ್ರೆ ಇದರಿಂದ ಓಡಾಡೋ ಮಕ್ಕಳಿಗಿರ್ಬೋದು, ಅಥವಾ ಗೃಹಿಣಿಯರಿಗಿರಬಹುದು, ಅಥವಾ ಯಾರೋ ಒಬ್ರು ನಮ್ಮ ಹಳ್ಳಿಗೆ ಬರ್ತಾರೆ, ಅವ್ರಿಗೆ ಇದು ಉಪಯೋಗ ಆಗ್ತಿದೆ, ಇದನ್ನೇ ನಾನು ಸೇವೆ ಅಂತ ನಿನಗೆ ಸಲ್ಲಿಸ್ತಾ ಇದ್ದೀನಿ ಕಣಪ್ಪ. ನೋಡಿ ಅವನ ಮನೋಭಾವ ಎಷ್ಟು ನಿಷ್ಕಲ್ಮಶವಾಗಿದೆ. ಹಾಗೆ ನಾವು ಸಹ ಅಷ್ಟೇ, ಭಗವಂತ ನನಗೆ ಇವತ್ತು ಇನ್ನೆಲ್ಲೋ ಪ್ರಯಾಗಿಯಾಗಿ ಹೋಗಿ ನಾನು ಕುಂಭಸ್ನಾನ ಮಾಡಕ್ ಆಗ್ತಾ ಇಲ್ಲಪ್ಪ, ಬೇಡ, ಗಂಗೆ ಸ್ನಾನ ಮಾಡೋಣ. ನಮ್ಮನೆಯಲ್ಲಿ ಇರುವಂತಹ ಸ್ನಾನದ ಬಕೀಟಿಗೆ ಏನಿರುತ್ತೆ, ನೀರ್ ಬಿಡ್ಬೇಕಾದ್ರೆ ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ನಾನು ಇಲ್ಲೇ ಸ್ನಾನ ಮಾಡ್ತಿದ್ದೀನಿ, ಯಾಕೆಂದ್ರೆ ನನ್ನ ಅವಶ್ಯಕತೆ ನನ್ನ ಮಕ್ಕಳಿಗೆ ಅತಿ ಹೆಚ್ಚಿದೆ, ಅಥವಾ ನನ್ನ ಮನೆಯವರಿಗೆ ಅತಿ ಹೆಚ್ಚಿದೆ. ನೀನು ಕೊಟ್ಟಂತಹ ಈ ದೇಹವನ್ನ ನಾನು ಈ ಕಾಯಕಕ್ಕೆ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ನನ್ನಿಂದ ಯಾವುದೇ ರೀತಿಯಾದಂತಹ ತಪ್ಪುಗಳಾಗಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳಿ ನಾವು ಮಾಡುವಂತಹ ಕೆಲಸಗಳನ್ನೇ ನಾವು ಭಗವಂತನಿಗೆ ಅರ್ಪಿಸಿದರೂ ಸಹ ಅದರಿಂದಲೂ ಸಹ ಪುಣ್ಯ ಲಭಿಸ್ತಾ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಯಾರು ಯಥು ಸಾಂಖ್ಯೆ ಅಂದ್ರೆ ನಾವು ಸನ್ಯಾಸಿಗಳು ಮೋಕ್ಷವನ್ನ ಯಾರು ಹೊಂದಬೇಕು ಅಂತ ಅವರು ಪಡಿತಾರೆ, ಅವರು ಮೋಕ್ಷವನ್ನ ಹೊಂದುತ್ತಾರೆ. ಪ್ರಪದ್ಯತೆ. ಇಲ್ಲದೇ ಇರುವವರೂ ಸಹ ಮನೆ ಕೆಲಸವನ್ನ ಮಾಡ್ತಾ ಅಥವಾ ಕಾಯಕವನ್ನ ಮಾಡ್ತಾ ಅವರೂ ಸಹ ಪುಣ್ಯವನ್ನ ಪಡೆದು ಅವ್ರೇನ್ ಮಾಡ್ತಾರೆ, ತಲುಪುತ್ತಾರೆ. ಗಮ್ಯತೆ. ಗಮ್ಯತೆ ಅಂದ್ರೆ ಅವರು ಹೋಗಿ ತಲುಪುತ್ತಾರೆ. ಹಾಗಾಗಿ ಪಶ್ಯತಿ ಸ ಪಶ್ಯತಿ ಅಂದ್ರೆ ಎರಡೂ ಸಹ ಒಂದೇ, ಯಾವುದೂ ಸಹ ಮೇಲಿಲ್ಲ, ಯಾವುದೂ ಸಹ ಕೀಳಿಲ್ಲ. ಏಕಂ ಸಾಂಖ್ಯೇ ಚ ಯೋಗಂ ಚ. ಎರಡೂ ಸಹ ಒಂದೇ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದು ಮೇಲಿಲ್ಲ ಅರ್ಜುನ, ಯಾವುದೂ ಕೀಳಿಲ್ಲ. ಹಾಗಾಗಿ ನೀನು ನಿನ್ನ ವರ್ಣಾಶ್ರಮ ಏನಿದೆ, ನೀನೀಗ ಕ್ಷತ್ರಿಯನಾಗಿದ್ದೀಯಾ, ಹಾಗಾಗಿ ನೀನು ನಿನ್ನ ಕ್ಷತ್ರಿಯ ಧರ್ಮವನ್ನ ಪಾಲಿಸು, ಎದ್ದೇಳು, ನೀನು ಯುದ್ಧ ಮಾಡ್ಲೇಬೇಕು. ಈಗ ನೀನು ಯುದ್ಧದಿಂದ ಓಡ್ ಹೋದೆ ಅಂದ್ರೆ ಅದು ದೊಡ್ಡ ಅಪರಾಧ ಆಗತ್ತೆ. ಹಾಗೇನೆ ನಮ್ಮ ವರ್ಣಾಶ್ರಮ, ನಾನು ವಿದ್ಯಾರ್ಥಿಯಾಗಿದ್ದೀನ, ನಾನು ಓದ್ಲೇಬೇಕು, ನಾನು ಗೃಹಿಣಿಯಾಗಿದ್ದೀನ, ಮೊದಲು ನಾನು ನನ್ನ ಮನೆಯ ಕೆಲಸವನ್ನ ಮಾಡಲೇಬೇಕು. ಇದೆಲ್ಲವದನ್ನ ಮಾಡದೆ ನಾನು ಪರಾರಿಯಾದೆ ಅಂತ ಅಂದ್ರೆ ಅಲ್ಲಿಗೆ ನಾನು ಸೋತೆ ಅನ್ನುವ ಅರ್ಥ ಕೊಡ್ತಾ ಹೋಗತ್ತೆ. ಹಾಗಾಗಿ ನಾವು ಮಾಡುವಂತಹ ಎಲ್ಲ ಕೆಲಸಗಳು, ಇದಕ್ಕೆ ಇನ್ನೊಂದು ಚಿಕ್ಕ ಉದಾಹರಣೆ ಕೊಡ್ಬೇಕು ಅಂದ್ರೆ, ತಮಿಳ್ನಾಡಲ್ಲಿ ಒಬ್ಬ ಅರ್ಚಕರಿಗೆ ಸಹಾಯ ಮಾಡೋದಿಕ್ಕೆ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಏನ್ ಮಾಡ್ತಾನೆ, ಪ್ರತಿನಿತ್ಯ ತುಳಸಿಯನ್ನ ಕಿತ್ತು ಆ ಹಾರವನ್ನ ಮಾಡಿ ಕೊಡುವಂತಹ ಕೆಲಸವನ್ನ ಮಾಡ್ತಿರ್ತಾನೆ. ಆ ತುಳಸಿ ಕೀಳಬೇಕಾದ್ರೂ ಅಷ್ಟೇ, ಹಾರ ಮಾಡ್ಬೇಕಾದ್ರೂ ಅಷ್ಟೇ, ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು, ಭಗವಂತ ನೀನ್ ಈ ತುಳಸಿಲಿದ್ಯಾ, ಭಗವಂತ ನಿನಗಿದಿಷ್ಟನಾ ಅಂತ ಆ ರೀತಿ ಯೋಚನೆ ಮಾಡ್ಕೊಂಡು ಅವನು ಹಾರವನ್ನ ಕಟ್ತಾ ಇರ್ತಾನೆ. ಆ ಪುರೋಹಿತರಿಗೆ ತುಳಸಿ ಹಾರವನ್ನ ಕೊಟ್ಟರೂ ಸಹ ಪುರೋಹಿತರು ತುಳಸಿ ಹಾರ ಹಾಕೋ ಅಷ್ಟೊತ್ತಿಗೆ ಭಗವಂತನ ಕತ್ತಲ್ಲಿ ತುಳಸಿ ಹಾರ ಇರುತ್ತಂತೆ. ಇವ್ರಿಗೆ ಕೋಪ ಬಂದ್ಬಿಡುತ್ತೆ, ಇವನ್ ಏನಪ್ಪ ಇವನ್ ಏನೋ ಕೆಲ್ಸ ಮಾಡ್ಬೇಡ, ದೇವಸ್ಥಾನದೊಳಗಡೆ ಅಂದ್ರೆ ಗರ್ಭಗುಡಿ ಒಳಗಡೆ ಬರ್ಬೇಡ ಅಂದ್ರೂ ಇವನ್ ಬರ್ತಾನಲ್ಲ, ಇವನ್ಗ ಈ ಕೆಲ್ಸನೇ ಬೇಡ, ನೀನು ಒಂದ್ ಕೆಲ್ಸ ಮಾಡು, ಈ ಕೆಲ್ಸ ಮಾಡ್ಬೇಡ, ನೀನು ನಾಳೆಯಿಂದ ನೀನು ಪ್ರಸಾದಕ್ಕೆ ಸಹಾಯ ಮಾಡು ಅಂತ ಹೇಳ್ತಾರೆ. ಅವನು ಪ್ರಸಾದ ಮಾಡ್ಬೇಕಾದ್ರೂ ಅಷ್ಟೇ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಕೃಷ್ಣ ಈ ತುಪ್ಪ ಅಂದ್ರೆ ನಿಂಗೆ ಇಷ್ಟ ಅಲ್ವಾ, ಬೆಣ್ಣೆಯನ್ನ ಕದ್ದು ನೀನ್ ತಿಂತಾ ಇದ್ದೆ ನೋಡು, ಅದೇ ಬೆಣ್ಣೆಯಿಂದ ನಾನು ಕೃಷ್ಣ ತುಪ್ಪವನ್ನ ಮಾಡಿದ್ದೀನಿ, ಅದೇ ತುಪ್ಪದಲ್ಲಿ ನಾನು ದ್ರಾಕ್ಷಿ ಗೊಡವೆನ ಹಾಕಿ ನೋಡು ನಿಂಗೆ ಸಿಹಿ ಪೊಂಗಲನ್ನ ಮಾಡ್ತಾ ಇದ್ದೀನಿ. ಆ ರೀತಿಯಾದಂತಹ ಮನೋಭಾವದಿಂದನೇ ಅವನು ಪ್ರಸಾದವನ್ನ ಮಾಡ್ತಾ ಇರ್ತಾನೆ. ಪುರೋಹಿತರು ಬಾಗ್ಲು ತೆಗೆದ್ರೆ ದೇವರ ಬಾಯಲ್ಲಿ ಆಗ್ಲೇ ಸಕ್ಕರೆ ಪೊಂಗಲ್ ಇರುತ್ತಂತೆ. ಇವ್ರಿಗೆ ಇನ್ನೂ ಕೋಪ ಬಂದ್ಬಿಡತ್ತೆ, ಏನಪ್ಪ ಇವನು ಏನ್ ಹೇಳಿದ್ರು ಏನಾದ್ರೂ ಒಂದು ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು, ನೀನು ನೀರ್ ತುಂಬುವಂತ ಕೆಲ್ಸ ಮಾಡು ಅಂತ ಹೇಳ್ತಾರಂತೆ. ಆ ನೀರ್ ತುಂಬಬೇಕಾದ್ರೂ ಸಹ ಪ್ರತಿನಿತ್ಯ
ಕೃಷ್ಣ ನಿನಗೆ ಗಂಗಾ ಜಲದಿಂದ ನಾನು ಅಭಿಷೇಕ ಮಾಡ್ಲಾ ಅಂತ ಹೇಳಿ ಅವನು ಆ ರೀತಿ ಮನೋಭಾವದಿಂದ ಮಾಡ್ತಾನೆ. ಆಗ ನೋಡಿದ್ರೆ ಒಂದಿನ ಬಾಗ್ಲು ತೆಗೆದು ನೋಡಿದ್ರೆ ಗರ್ಭಗುಡಿ ಪೂರ್ತಿ ನೀರು ತುಂಬಿರುತ್ತಂತೆ. ಕೊನೆಗೆ ಇವರಿಗೆ ತುಂಬಾ ಬೇಜಾರಾಗ್ಬಿಟ್ಟು ನೀನು ಚಪ್ಲಿ ಕಾಯಕ್ ಹೋಗು, ದೇವಸ್ಥಾನದಿಂದ ಹೊರಗಡೆ ಹೋಗು ಅಂತ ಹೇಳ್ತಾರೆ. ನಿಜವಾಗ್ಲೂ ಅಷ್ಟೇ, ಅವನು ಚಪ್ಲಿ ಕಾಯ್ತಾ ಇದ್ರೆ ಗರ್ಭಗುಡಿ ಬಾಗ್ಲು ತೆಗೆದಾಗ ದೇವರ ಪಾದದ ಬಳಿ ನಿಜವಾದ ಪಾದುಕೆನೆ ಅಂದ್ರೆ ಚಪ್ಪಲಿಯೇ ಬಂದ್ಬಿಟ್ಟಿರುತ್ತಂತೆ ಪಾದರಕ್ಷೆಯ ಬದಲು. ಅಂದ್ರೆ ಇದು ಕೇಳೋರಿಗೆ ಫ್ಯಾಂಟಸಿ ಅಂತ ಅನ್ನಿಸ್ಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಇದು ಭಕ್ತಿಯ ಪರಾಕಾಷ್ಠೆ ಅಂತ ಅಂದ್ರೂ ಸಹ ತಪ್ಪಾಗೋದಿಲ್ಲ. ಯಾಕೆ ಅಂತ ಅಂದ್ರೆ ಭಗವಂತನಿಗೆ ನಾವು ಮಾಡುವ ಎಲ್ಲ ಕೆಲಸವನ್ನ ಅವನಿಗೆ ನಾವು ಅರ್ಪಿಸಿದಾಗ ನಿಜಕ್ಕೂ ಸಹ ಭಗವಂತ ನಮ್ಮ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋದಕ್ಕೆ ಸಾಕಷ್ಟು ಕಥೆಗಳು ನಮ್ಮ ಪುರಾಣದಲ್ಲೂ ಬರ್ತಾ ಹೋಗುತ್ತೆ. ಹಾಗೇನೆ ಈಗಿನ ಸನ್ನಿವೇಶಕ್ಕೂ ತಕ್ಕ ಹಾಗೆ ಸಾಕಷ್ಟು ಕಥೆಗಳು ಬರ್ತಾ ಹೋಗುತ್ತೆ. ಒಟ್ಟಿನಲ್ಲಿ ನಾವು ತಿಳ್ಕೊಂಡಿದ್ದು ಒಂದೇ, ಜ್ಞಾನ ಮತ್ತು ಸನ್ಯಾಸ ಎರಡೂ ಸಹ ಒಂದೇ. ಆ ಎರಡನ್ನು ಪಡಿಬೇಕು ಅಂದಾಗ ನಾವು ನಮ್ಮ ಸಕಲ ಭೋಗಗಳನ್ನ ನಾವು ಬಿಡಬೇಕಾಗತ್ತೆ. ಒಂದ್ ಕಡೆ ಒಬ್ಬ ಗುರುಕುಲದಲ್ಲಿ ಇರ್ತಾನೆ. ಆ ಗುರುಕುಲದಲ್ಲಿ ಇದ್ದಾಗ ಅವನಿಗೆ ಪ್ರತಿನಿತ್ಯ ವಿದ್ಯಾಭ್ಯಾಸವನ್ನ ಕೊಡ್ತಾ ಇರ್ತಾರೆ ಗುರುಗಳು. ಆ ಗುರು ಮಾತೆಗೆ ಹೇಳಿರ್ತಾರೆ, ಡೈಲಿ ನೀನು ಕಹಿ ಬೇವಿನ ಸೊಪ್ಪು ಅಂದ್ರೆ ಬೇವಿನ ಸೊಪ್ಪಲ್ಲಿ ನೀನು ಅವನಿಗೆ ಚಟ್ನಿ ಮಾಡಿ ಹಾಕು ಅಂತ. ಅವನು ಪ್ರತಿನಿತ್ಯ ತಿಂತಾ ಇರ್ತಾನೆ. ಒಂದಿನ ಗುರು ಮಾತೆ ಕೇಳ್ತಾಳೆ, ಯಾಕೆ ನೀವು ಅವನಿಗೆ ಬೇವಿನ ಸೊಪ್ಪಲ್ಲಿ ಚಟ್ನಿ ಮಾಡಕ್ ಹಾಕ್ತೀರಾ? ಆಗ ಅವ್ರು ಹೇಳ್ತಾರೆ, ನೀನ್ ಸುಮ್ನೆ ಇರು, ನೀನ್ ಮಾಡ್ ಹಾಕ್ತಾ ಇರು. ಎಷ್ಟೋ ವರ್ಷಗಳವರೆಗೆ ಅವನ್ ಸುಮ್ನೆ ತಿಂತಾ ಇರ್ತಾನಂತೆ. ಒಂದೇ ದಿನ ಮಾತ್ರ ಅವನು, ಅಮ್ಮ ಇದು ಕಹಿ ಇದೆ ಅಲ್ವಾ ಅಂತ ಕೇಳ್ತಾನಂತೆ. ತಕ್ಷಣ ಗುರು ಮಾತೆ ಹೌದು ಕಂದ ಅಂತ ಅಂದಿದ ತಕ್ಷಣ ಗುರುಗಳು ಅಲ್ಲಿಗೆ ಬಂದ್ಬಿಟ್ಟು ಹೇಳ್ತಾರಂತೆ, ಇಲ್ಲಿಗೆ ನಿನ್ನ ವಿದ್ಯಾಭ್ಯಾಸ ಮುಗೀತು ಅಂತ. ಅಂದ್ರೆ ನೀನು ವಿದ್ಯಾಭ್ಯಾಸ ಕಲಿಬೇಕು ಅಂತ ನೀನು ಶಿಷ್ಯನಾಗಿ ಇದೆಯಾ ಅಂದ್ರೆ ಈ ಐಹಿಕ ಭೋಗಗಳಿಗೆ ನೀನು ಮೊರೆ ಹೋಗ್ಲೇಬಾರದು. ಅವನಿಗೆ ಕರ್ಬೇವಿನ ಸೊಪ್ಪು ಕೊಟ್ರು ಒಂದೇ ಅಥವಾ ಬೇವಿನ ಸೊಪ್ಪು ಕೊಟ್ರು ಒಂದೇ ಅವನಿಗಾಗಿರ್ಬೇಕು. ಯಾವಾಗ ನಿನಗೆ ರುಚಿ ತಿಳಿತಾ ಅಲ್ಲಿಗೆ ನೀನು ಜ್ಞಾನ ಪಡೆಯೋದಿಕ್ಕೆ ಯೋಗ್ಯತೆನೇ ಇಲ್ಲ. ಹಾಗಾಗಿ ನೀನ್ ಇವತ್ತಿಂದ ನಿನ್ನ ವಿದ್ಯೆಯನ್ನ ಮುಗಿಸ್ತಾ ಇದೀಯ, ನೀನು ಮಾಮೂಲಿ ಎಲ್ಲರ ಹಾಗೆ ಜೀವನ ನಡೆಸುವಂತ ಗುರುಗಳು ಕಳಿಸ್ಬಿಡ್ತಾರಂತೆ. ಹಾಗೇನೆ ಇಲ್ಲಿ ಕೃಷ್ಣನು ಅದೇ ಹೇಳ್ತಿದ್ದಾನೆ, ಎರಡೂ ಸಹ ಒಂದೇ. ಜ್ಞಾನವನ್ನು ಪಡೆದು ನಾವು ಮೋಕ್ಷವನ್ನ ಪಡಿಬಹುದು, ಅಥವಾ ಸನ್ಯಾಸತ್ವವನ್ನ ಒಪ್ಕೊಂಡು ಸಹ ನಾವು ಮೋಕ್ಷವನ್ನ ಕಾಣ್ಬೋದು ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನ ಈ ಎರಡು ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮುಂದೆ ಇನ್ನೂ ಸನ್ಯಾಸದ ಬಗ್ಗೆ ಇನ್ನು ಏನೆಲ್ಲ ಹೇಳ್ತಾರೆ ಅಂತ ಹೇಳಿ ನಾಳೆ ತರಗತಿಯಲ್ಲಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.